ಗೃಹ ಮಂತ್ರಿ ಉತ್ಕೃಷ್ಟ ತನಿಖಾ ಪುರಸ್ಕಾರಕ್ಕೆ ಪಾತ್ರರಾದ ಶಹಾಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರಿಗೆ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಮತ್ತು ವಿವಿಧ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚಿತ್ತಾಪುರ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಉಪವಿಭಾಗದ ಡಿವೈಎಸ್ಪಿ ಶಂಕರಗೌಡ ಅವರು ಸೇಡಂ, ಚಿತ್ತಾಪುರ, ಶಹಾಬಾದ್, ಕಾಳಗಿ ತಾಲೂಕು ಸೇರಿದಂತೆ ಜಿಲ್ಲೆ ಮತ್ತು ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಕೈಗೊಂಡಿರುವ ತನಿಖಾ ಕಾರ್ಯವನ್ನು ಸರ್ಕಾರವು ಇವರನ್ನು ಶ್ಲಾಘಿಸಿ ಗೃಹ ಮಂತ್ರಿ ಉತ್ಕೃಷ್ಟ ತನಿಖಾ ಪುರಸ್ಕಾರಕ್ಕೆ ಪಾತ್ರರಾಗಿರುವುದರಿಂದ ಡಿವೈಎಸ್ಪಿ ಶಂಕರಗೌಡ ಅವರನ್ನು ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಮತ್ತು ವಿವಿಧ ಸಮಾಜ ಹಾಗೂ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಲಿ ಸಮಾಜದ ಮುಖಂಡರಾದ ಭೀಮಣ್ಣ ಸಾಲಿ, ಮಲ್ಲಿಕಾರ್ಜುನ ಎಮ್ಮೇನೂರ್, ಬಸವರಾಜ್ ಚಿನ್ಮಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಗೌರವಾಧ್ಯಕ್ಷ ರಾಮಲಿಂಗ ಬಾನರ್, ತಾಲೂಕು ಅಧ್ಯಕ್ಷ ನಿಂಗಣ್ಣ ಹೆಗಲೇರಿ, ಕಾರ್ಯದರ್ಶಿ ಕರಣ್ ಕುಮಾರ್ ಬೋನಿ, ಪ್ರಭು ಹಲ್ಕರ್ಟಿ, ಹನುಮಂತ ಸಂಕನೂರ್, ಮಹಾದೇವ್ ಬೋನಿ, ಶರಣು ಡೋಣಗಾಂವ್, ಶ್ಯಾಮಣ್ಣ, ಚಂದ್ರು ಕಾಳಗಿ, ಸುರೇಶ್ ಗುತ್ತೇದಾರ್, ರಾಜ್ಕುಮಾರ್ ಪಾಟೀಲ್ ಮುದ್ನಾಳ್, ಭೀಮಣ್ಣ ಹೋತಿನ್ಮಡಿ, ಸಾಬಣ್ಣ ಹೋಳಿಕಟ್ಟಿ, ಶರಣಪ್ಪ ನಾಸಿ ಸೇರಿದಂತೆ ಸಿಬ್ಬಂದಿಗಳಾದ ದತ್ತು ಜಾನೆ, ರವಿಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮವನ್ನು ಎಎಸ್ಐ ಬಾಬುರಾವ್ ಅವರು ನಿರೂಪಿಸಿದರು. ಪಿಎಸ್ಐ ಶ್ರೀಶಾಲ್ ಅಂಬಾಟಿ ಅವರು ವಂದಿಸಿದರು. ಶಂಕರಗೌಡ ಪಾಟೀಲರು ರಾಷ್ಟ್ರಪತಿ ಪದಕ ಸಿಗಬೇಕಾಗಿತ್ತಂದ್ರೆ ಅವರು ಮಾಡಿರ್ತಕ್ಕಂಥ ಸತ್ಯಾಸತ್ಯದ ಬಗ್ಗೆ ಅಧಿಕಾರಿಗಳು ಯಾರು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಯಾರು ಒಬ್ಬ ಸಾಮಾನ್ಯ ಮನುಷ್ಯ ಅಂದರೆ ಭಯ ಪಡ್ತಕ್ಕಂಥ ವಿಷಯ. ಆದರೆ ಶಂಕರಗೌಡ ಪಾಟೀಲರು ಯಾರೇ ಸಾಮಾನ್ಯ ಮನುಷ್ಯ ಬರಲಿ ಅವರಿಗೆ ಅವ್ರ ಬಗ್ಗೆ ಚಿಂತನೆ ಮಾಡಿ ನ್ಯಾಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದನ್ನು ತಿಳಿಸಿ ಹೇಳ್ತಕ್ಕಂಥ ಶಕ್ತಿ ಶಂಕರಗೌಡ ಪಾಟೀಲ್. ಇದಕ್ಕೆ ಕಾರಣ ಅವರು ಯಾವಾಗಲೂ ಜನಸ್ನೇಹಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಬಗ್ಗೆ ಏನಾದರೂ ತಪ್ಪು ತಡೆಗಳಿದ್ದರೂ ಸಹ ನಿಷ್ಠುರವಾಗಿ ಹೇಳ್ತಕ್ಕಂಥ ಅಧಿಕಾರಿ ಯಾರಾದರೂ ಶಂಕರಗೌಡ ಪಾಟೀಲ್. ನೋಡ್ರಿ ನೀವು ಯಾರು, ನಾವು ಕೆಲವು ಸಲ ಸಾಕಷ್ಟು ಸಲ ಫೋನ್ಗಳು ಮಾಡ್ತೀವಿ ಸರ್, ನೋಡ್ರಿ ಇದು ನಮ್ಮ ಸಮಾಜ ಕನ್ಯೆ. ಆದರೆ ಹಿಂದೆ ಇರ್ತಕ್ಕಂಥ ದಿನಗಳಲ್ಲಿ ಸಹ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರಿ ಇರ್ತಕ್ಕಂಥ ಯಗಾಪುರದಲ್ಲಿ ಒಂದು ದೊಡ್ಡ ಘಟನೆ ಆಯಿತು. ಮಗನೇ ತಾಯಿಗೆ ಹೊಡೆದ ನಮ್ಮ ಸಮಾಜದ 5-6 ಮಂದಿಗೆ 302 ಕೇಸ್ ಹಾಕಿ 302 ಕೇಸ್ ಆಗಿತ್ತು. ಅವ್ರಿಗೇನು ಕಿರುಕುಳ ಕೊಡೋದಿಲ್ಲ, ಏನಿಲ್ಲ, ಬರ್ತಿದ್ರು ಹೋಗ್ತಿದ್ರು. ಅವರು ಎಲ್ಲಿಂದ ಯಗಾಪುರ ಹಿಡಿದು ತಾಂಡ ಹಿಡಿದು ಬಾಚುವಾರ ಹಿಡಿದು ಅಣಿಕೆರೆ ತಾಂಡ ತನ್ನ ಬಂದ ಕೇಸ್ ತನಿಖೆ ಮಾಡಿದರು ಎತ್ತಿಂದ ಅದು. ಆಖರಿಗೆ ಮಗನೇ ಹೊಡೆದು ಪ್ರೂಫ್ ಮಾಡಿದಂಥ ಅಧಿಕಾರಿ ಯಾರಂದ್ರೆ ಶಂಕರಗೌಡ. ಅದಾದ ನಂತರ 302 ಅವ್ರಿಗೆ ಕ್ಯಾನ್ಸಲ್ ಆಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇರಲಿಕ್ಕೆ ಮತ್ತು ಮಗನ ಮ್ಯಾಗೆ ಕೇಸ್ ಆಗಿರ್ತಕ್ಕಂಥದ್ದು. ಅದು ಕೊಡಲಿ ಇಟ್ಟಿದ್ದು ಹಣ 10 ರೂಪಾಯಿಗೆ ಹೊಡೆದದ್ದು ಮಗ ಹೊಡೆಯೋ ಸಲಾಗಿ. ತಾಯಿಗೆ ಅವರು ಇದ್ರ ಕಮ್ಯುನಿಟಿದವರು ಯಾರು ದೊರೆಗಳು, ಆ ಹೆಣ್ಮಗಳು ಮಗನಾಗೆ ಅದು ಕೊಡ್ಲಿಸಿ ಇವ್ರು ಕೈ ಕೊಟ್ಟರು, ಸರ್ ಇದೇ ಕೊಡಲಿ ಹೊಡೆದ ಅಂತೇಳಿ. ಆಡು ತನಿಖೆ ಮಾಡಿದಂಥ ಅಧಿಕಾರಿ ಅಂದ್ರೆ ದಕ್ಷ ಆಡಳಿತ ಅಧಿಕಾರಿ ಅಂದ್ರೆ ಶಂಕರಗೌಡ ಪಾಟೀಲ್ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಅದು. ನಾವು ಕರಿಗೆ ಸಾಹೇಬ್ರು ಹೇಳಿ, ಸರ್ ಅವ್ರು ನಮ್ಮವ್ರು ತಪ್ಪು ಮಾಡಿದ್ರೆ ಬೇಕಾದ್ರೆ ಮಂಪರ್ ಪರೀಕ್ಷೆ ಮಾಡ್ರಿ ಅಂತ ಅಂದಾಗ ಅವರು ಡೈರೆಕ್ಟ್ SP ಫೋನ್ ಮಾಡಿ ಹೇಳಿದ್ರೆ ಅದನ್ನು ತನಿಖೆ ಮಾಡ್ಲಿಕ್ಕೆ ಇವ್ರು ಒಪ್ಪಿಸಿದ್ರು. ಆದರೆ ಮಾಡಿದಂಥದ್ದು ಇತಿಹಾಸ ಅದೇ. ಜಾತಿ ಮತ ಪಂಥನ ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಟ್ಟಿರ್ತಕ್ಕಂಥ ಅಧಿಕಾರಿ ಯಾರು ಶಂಕರಗೌಡ ಪಾಟೀಲ್ ಅಂತ ಹೇಳಬೇಕು. ಜನ ಓಕೆ ಸನ್ಮಾನ ಮಾಡಂಬ ಸಾಹೇಬ್ರಿಗೆ ಅಂತ ಕಂಡಿದ್ದೀವಿ. ಆದರೆ ಎಲ್ಲ ಒಂದು ಏನು ಕಬ್ಲಿಗಾರ ಬಳಗ ಅಂದ್ರೆ ಕಾಗೆ ಬಳಗ ಅಂತ ಅಂದರೆ ಎಲ್ಲಷ್ಟು ಮಂದಿ ಕೂಡಿದಾರೆ ಅಂತ ಇವತ್ತು ನಮ್ಗೆ ಗೊತ್ತಾಯಿತು. ಅದಕ್ಕೆ ಶಂಕರಗೌಡ ಸಾಹೇಬರು ಒಬ್ಬ ಜಾತ್ಯತೀತ ಅಧಿಕಾರಿ. ನಾನು ಕಂಡಂತೆ ಅಧಿಕಾರಿಗಳಲ್ಲಿ ನೋಡಿದಾಗ ಒಬ್ಬ ಜಾತ್ಯತೀತ ಅಧಿಕಾರಿ ಅಂತಂದ್ರೆ ಶಂಕರಗೌಡ ಪಾಟೀಲ್ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಗೃಹ ಇಲಾಖೆ ಏನು ಅಗ್ರಗಣ್ಯ ಸೇವೆ ಸಲ್ಲಿಸೋದಕ್ಕಾಗಿ ರಾಷ್ಟ್ರಪತಿಗಳ ಸೇವಾ ಪದಕ ಅಂತೇಳಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿಗಳ ಒಂದು ಕಚೇರಿಯಿಂದ ಅವರಿಗೆ ಈ ಒಂದು ಇಲಾಖೆಯಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿರ್ತಕ್ಕಂಥ ನೋ ಕಾಂಪ್ರಮೈಸ್. ಒಟ್ಟ ಯಾವುದೇ ವಿಷಯದಕ್ಕಾಗಲಿ ಕಾಂಪ್ರಮೈಸ್ ಇಲ್ಲ. ಏನು ನನ್ನ ಸೇವೆ ಅದ ಅದು ನಿಷ್ಠಾವಂತರಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಅವ್ರಿಗೊಂದು ಆ ಛಲನೆ ಇವತ್ತು ಪದಕ ಪಡಲಿಕ್ಕೆ ಸಾಧ್ಯ ಅಂತ. ಯಾವುದೇ ಮೇಲಧಿಕಾರಿ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಅವ್ರು ಫೋನ್ ಸ್ವೀಕಾರ ಮಾಡ್ತಾರೆ, ಆಯಿತು ಅಂತಾರೆ. ನಾನು ಕಂಡಂತೆ ಎಲ್ಲರಷ್ಟು ಆಯ್ತು ಸರ್ ಅಂತಾರೆ, ತಮ್ಮ ಕೆಲಸ ತಾವು ಮಾಡ್ತಾರೆ. ಇವತ್ತು ಆ ಇಲಾಖೆಗೆ ಒಂದು ಅತಿ ದೊಡ್ಡ ಗೌರವ ತಂದು ಕೊಟ್ಟದಂದ್ರೆ ನನಗೆ ಭಾಳ ಹೆಮ್ಮೆಯ ವಿಷಯ ಅನ್ನಿಸ್ತದೆ ಸರ್. ನೀವು ಇನ್ನೂ ಮುಂದಾದರೂ ಕೂಡ ಒಳ್ಳೆಯ ಸೇವೆ ಸಲ್ಲಿಸಿ ಈ ಒಂದು ಗುಲ್ಬರ್ಗಕ್ಕೆ
ಆದ್ರೆ ನೀವು ಯಾವ ಜಿಲ್ಲೆದರೋ ಗೊತ್ತಿಲ್ಲ ನನಗೆ. ಆದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆದರೋ ವಿಶೇಷವಾಗಿ ಚಿತ್ತಾಪುರ ತಾಲೂಕದ ಒಬ್ಬ ಮಗನಾಗಿ ಸೇವೆ ಸಲ್ಲಿಸಿದ್ರಿ ಅಂತ ಹೇಳ್ತೀನಿ. ನನಗೆ ಭಾಳ ಹೆಮ್ಮೆ ಅನಿಸ್ತದ, ಭಾಳ ತುಂಬ ಖುಷಿಯಾಗಿತ್ತು ಸರ್. ತಮ್ಮೆಲ್ಲರ ನಮ್ಮ ಸಮಾಜದ ಪರವಾಗಿ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸೇವೆ ಪ್ರತಿಯೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಚಿನ್ನಳ್ಳಿ ಸಾಹೇಬ್ರು ಹೇಳ್ದಂಗೆ ರೈಲ್ವೆ ಇಲಾಖೆಯಲ್ಲಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು ಮತ್ತು CBI ಇಲಾಖೆಯಲ್ಲಿರ್ಬೋದು, ಯಾವುದೇ ಇಲಾಖೆಯಲ್ಲೂ ಕೊಟ್ಟಂಥ ಒಂದು ಸೇವೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಕ್ಕಂಥ ನಮ್ಮ ಶಂಕರಗೌಡ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ